ಲಕ್ಷ್ಮಿ, ಲೇ ಲಕ್ಷ್ಮಿ, ಯವ್ವ ಒಂದೇ ನಿಮಿಷ ಇರ್ಬೇ, ರೆಡಿ ಆಗೊಂತೀನಿ ಬಂದೆ. ಲೇ, ನಾವು ಹೊಂಟಿರೋದು ನಿನ್ನ ಮಗಗ ಹೆಣ್ಣು ನೋಡಾಕ. ನಿನ್ನನ್ನು ನೋಡಾಕ ಅಲ್ಲಿ ಯಾರು ಬರಂಗಿಲ್ಲ. ಲಘು ಲಘುನ ತಯಾರಾಗಿ ಬಾ. ಏಟತ್ತದ ಒಂದು ಮುಂಜಾನೆ ಕ್ವಾಣಿ ಹೊಕ್ಕೊಂಡಿದ್ದಿ ಇನ್ನಾದರೂ ಹೊರಗೆ ಬರವಲ್ಲಿ. ಯವ್ವ ಬರ್ತೀನಿ ತಡಿಬೇ, 2 ನಿಮಿಷ. ಲಘುನ ಬಾಲೆ, ಇಲ್ಲಿ ಹೊತ್ತಾಕೈತಿ ಹೋಗಾಕ. ಏಟತ್ತದ ಸಾಕು ಬಾ, ನೀ ರೆಡಿ ಆಗಿದ್ದು. ಅಲ್ಲೇನು ಯಾರು ನಿನ್ನನ್ನೇನು ನೋಡಂಗಿಲ್ಲ. ನೀನೇನು ಹೊಸ ಮದುಮಗಳನ್ನ ಅಲ್ಲ. ಬಾ ಲಘುನ. ಯವ್ವ ಎದಕ್ಕೆ ಬಿ ಒಂದೇ ಸಮನ ಒದರಾ ಕುಂತಿದ್ದೀನಿ. ನನಗೆ ಚಂದನ ತಂಗ ರೆಡಿ ಆಗಕ್ಕೂ ಬಿಡಂಗಿಲ್ಲ ನೋಡು ನನಗೆ. ಲೇ, ನೀನೇನು ಚಂದನ ತಂಗ ಟಿಪ್ ಟಾಪ್ ಆಗಿ ರೆಡಿ ಆಗಕ್ಕೆ ಹರಿದು ಹುಡುಗಿ ಅಂದ್ಲೆ. ನೀ ರೆಡಿ ಆಗ, ನಿನಗೇನು ರೆಡಿ ಆಗಕ್ಕೆ ನಾನು ಬ್ಯಾಡ್ ಅನ್ನೋ ಕುಂತಿಲ್ಲ. ವಯಸ್ಸು ಮುಖ್ಯ ಅಲ್ಲ, ರೆಡಿ ಆಗಕ್ಕೆ ನಾನು ಒಪ್ಕೋತೀನಿ. ಹಂಗಂತಂದು 2-3 ತಾಸು ಆದ್ರೂ ನೀನು ಕನ್ನಡಿ ಮುಂದೆ ಕುಂತಿ ಅಂದ್ರೆ ಹೆಂಗಿಲ್ಲ? ಕನ್ನಡಿನ ಒಡೆದು ಗಿಡ್ದು ಓದಿತ್ತು ನಿನ್ನ ರೆಡಿ ಆಗೋದು ತ್ರಾಸು ನೋಡೋಕ್ಕಾಗ್ಲಾರ್ದ. ಯವ್ವ ನಿನಗೆ ಬುದ್ಧಿ ಇಲ್ಲ, ಹಂಗೆ ತಿಳುವಳಿಕೆ ಇಲ್ಲ. ವಯಸ್ಸಾಗೈತೆ ಆಟ ನಿನಗೆ. ಅಲ್ಲ ಬೇ, ನಾವು ಹೊಂಟಿರೋದು ನನ್ನ ಮಗಗ ಹುಡುಗಿನ ನೋಡಕ್ಕೆ ಹೊಂಟೀವಿ. ಹುಡುಗನ ತಾಯಿ ಅಂದರೆ ಹೆಂಗಿರ್ಬೇಕು ಹಂಗೆ. ನಮ್ಮ ನೋಡಿನ, ಅದರಲ್ಲೂ ನನ್ನನ್ನು ನೋಡಿನ ಅವ್ರ ಮನೆಗೆ ಹೆಣ್ಣು ಕೊಡಕ್ಕೆ ಒಪ್ಕೊಂಡ್ಬಿಡೋಕೆ ನೋಡು. ಹಂಗೆ ರೆಡಿಯಾಗಿ ನಾನಂತೂ. ಹೌದೌದು, ಆ ಹುಡುಗಿ ನಿನ್ನ ಮಗನ ಜೊತೆ ಅಲ್ಲ, ನಿನ್ನ ಜೊತೆನ ಸಂಸಾರ ಮಾಡೋದು ಅನಿಸ್ತೈತಿ. ಹೌದಲ್ಲ? ಅಯ್ಯೋ ಯವ್ವ ಹಂಗಲ್ಲ ಬೇ, ಅವ್ರೇನು ಕಾಂಜಿ ಪೀಜಿ ಅಂತ ಮಾಡ್ಯಾನ. ನಮ್ಮ ಮನೆಗೆ 2 ಬಂದಾವಲ್ಲ, ಅವ್ರ ಮನೆ ಏನಾರು ಇದ್ದಂಗಲ್ಲ. ಕೋಟ್ಯಾಧೀಶರು ಅಂಥವ್ರ ಮನೆಗೆ ಹೋಗೋ ಮುಂದೆ ಹೆಂಗೆ ಎಷ್ಟು ಚಂದ ರೆಡಿಯಾಗಿ ಹೋಗ್ಬೇಕು ಗೊತ್ತನ್ಬೇ. ಅದನ್ನ ಬಿಟ್ಟು ಹೆಂಗೆ ಬೇಕಂಗೆ ರೆಡಿಯಾಗಿ ಹೋಗ್ಬಿಡಕ್ಕೆ ಬರ್ತೈತೇನೆ. ನಿನಗಂತೂ ಬುದ್ಧಿನೇ ಇಲ್ಲ. ಅದಕ್ಕೆ ನಾನಂತೂ ಚಂದನತ್ತಂಗೆ ರೆಡಿಯಾಗಿ ನೋಡ್ಬೇ. ಯವ್ವ ಇನ್ಮೇಲೆ ನಾನಂತೂ ಹಿಂಗೆ ನನ್ನ ಮಗಗೆ ನೌಕರಿ ಬಂದೈತಿ ಬೇ. ಅದು ಅಲ್ದ ಅಂಥ ದೊಡ್ಡ ಕೋಟ್ಯಾಧೀಶ್ವರ ಮನೆ ಸಂಬಂಧ ಬೆಳ್ಸಕೊಂತೀವಿ ಅಂತ ಅಂದಮೇಲೆ ಇನ್ಮೇಲೆ ನಾನು ಯಾಕೆ ಬೇ ಹೆದರ್ಲಿ? ಇನ್ಮೇಲೆ ಯಾರಿಗೂ ಹೆದ್ರಂಗಿಲ್ಲ. ಹಿಂಗೆ ಇನ್ಮೇಲೆ ಟಾಪ್ ಆಗೇ ಟಿಪ್ ಟಾಪ್ ಆಗಿ ನಾನು ರೆಡಿ ಹಾಕಿನ ಬೇ. ನೋಡ್ತೀರ ನೀನು? ಅಯ್ಯೋ ಲಕ್ಷ್ಮಿ, ನಿನ್ನಂಗೆ ಶಾಣೆತನ ಬರಲಿಲ್ಲ ನೋಡ್ರಿ ನನಗೆ. ಎಂಥ ಬಂಗಾರದಂಥ ಸೊಸೆ ತೊಗೊಂಬಂದಿಲೆ. ಹಣ ಗುಣ ದುಡ್ಡು ಆಸ್ತಿ ಅಂತಸ್ತು ಎಲ್ಲದರಲ್ಲೂ ನಂಬರ್ 1 ಇರೋಂಥ ಸೊಸೆನ ತೊಗೊಂಬಂದು ನೋಡ್ಲಿ ನೀ ಮನೆಗೆ. ಹೌದ್ಲೇ, ನೀನೇ ಶಾಣೆಕ್ಕೆ ನೋಡ್ಲಿ ಅಂತ ನೀನು ಅನ್ನೋಂಗೆ ಮಾಡಲಿಲ್ಲ ನೋಡ್ಬೇ ನೀನು. ಅವಾಗ ಅದನ್ನು ಎಷ್ಟು ಸಲ ಹೇಳ್ತಿಲಿ. ನೀ ಹೇಳಿದ್ದು ನನಗೆ ಕೇಳಿ ನನಗೂ ಬೇಸರ ಆಗೈತಿ. ಮತ್ತು ಈ ವಿಡಿಯೋ ನೋಡೋರಿಗೂ ಬೇಸರ ಆಗಬಾರ್ದು. ಸಾಕು ಗಪ್ಪಿರು. ಏನಾರು ಒಂದು ಹೇಳಿ ನನ್ನ ಬಾಯಿ ಮುಚ್ಚಿಸ್ಬಿಡು ನೀನು. ಅದೆಲ್ಲ ಬಿಡಬೇ. ಅಂದಂಗೇನ ನೀನು ಸೊಸೆಯರ ರೆಡಿ ಆಗಾರ ಏನೇನ ಇಲ್ಲ. ಬರೀ ನನಗಷ್ಟ ಒದ್ರಾ ಕುಂತಿದ್ದಿ. ಅವರಿಬ್ರಿಗೂ ಕರಿಬೇಕಿಲ್ಲ. ಬರೇ ನಾನೊಬ್ಬಕ್ಕೆ ನಿನ್ನ ಕಣ್ಣಿಗೆ ಕಾಣಿಸ್ತೀನಿ. ಹೌದಲ್ಲ? ಅವರಾದ್ರೆ ಕಣ್ಣಿಗೆ ಕಾಣಂಗಿಲ್ಲ. ಲಘುನ ಕರಿಬೇಕಿಲ್ಲ ಅವ್ರನ್ನ. ಅವ್ರ ಗಾಡಿ ಹತ್ತಿದ್ಮೇಲೆ ನನಗೆ ಕರಿಯಬಿಟ್ಟು ಮುಂಚೆನೇ ನನಗೆ ಕರೆದ್ಬಿಟ್ಟೇನ. ನಾನು ಬಂದು ಅವ್ರು ಕಾಯ್ಕೋತ ನಿಂತ್ಕೋಬೇಕನ್ಬೇ. ನಿನಗಂತೂ ಮುಂಜಾನಿಂದ ಮನ್ಯಾಗ ಮಾಡಕ್ಕೆ ವಾರೆ ಬದುಕು ಕೆಲಸ ಏನೂ ಇಲ್ಲ. ಕನ್ನಡಿ ಮುಂದೆ ಟೀಕಾಗಿ ರೆಡಿ ಆಗಿ ಕುತ್ಕೊಂಡ್ಬಿಟ್ಟು. ಅವ್ರದ್ದು ಹಂಗಲ್ಲಲ್ಲ, ಮನ್ಯಾಗ ಕಸ ನೆಲ ಮುಸುರಿ ಬಾಂಡೆ ಅಡಿಗೆ. ಅವರಿಬ್ರು ಗಂಡ್ಮಕ್ಳು ಬರೋಂಗಿಲ್ಲ. ಮತ್ತು ಅವರಿಬ್ರು ಹೊಲಕ್ಕೆ ಹೊಂಟಾರ. ಅವ್ರಿಗೆ ಮಧ್ಯಾಹ್ನಕ್ಕೆ ಅಡಿಗೆ ಎಲ್ಲ ವ್ಯವಸ್ಥೆ ಮಾಡಿಡ್ಬೇಕಲ್ಲ ಅವರು. ಮತ್ತು ಅದಕ್ಕೆ ಇನ್ನೂ ರೆಡಿ ಹಾಕೊಂತಾರೆ ಅವ್ರು. ಈಗಿನ ಎಲ್ಲ ಕೆಲಸ ಮುಗಿಸಿ ಈಗ ರೆಡಿ ಹಾಕೋದ್ರೆ ನಿನಗೆ ಕರೆದೆ ನಾನು. ಗೊತ್ತನ ಬೇ? ಅಂದರೆ ಇನ್ನು ಅವರು ರೆಡಿನೇ ಆಗಿಲ್ಲ. ಈಗ ರೆಡಿ ಹಾಕೊಂತಾರೆ 2 ನಿಮಿಷ. ಅವ್ರೇನು ನೀನಂಗೆ ತಾಸು ಗಟ್ಟಲೆ ರೆಡಿ ಹಾಕೊಂತ ನಿಂತ್ಕೊಳಂಗಿಲ್ಲ. ರೆಡಿಯಾಗಿ ಬರ್ತಾರೆ. ಅದೇನು ಸೀರೆ ಜಾಕ ಅಂತೂ ಮುಂಜಾನೆ ಮಾಡಾರ. ಮತ್ತು ತಲೆಗಿಲಿ ವಾಚ್ಕೊಂಡು ಜಡಿ ಹಾಕ್ಕೊಂಡು ಸೀರೆ ಉಟ್ಕೊಂಡು ಬಂದುಬಿಡ್ತಾರೆ. ನೀ ನಡಿ, ಗಾಡಿ ಕುತ್ಕೊಂಡು ನಡಿ, ಹೊತ್ತಾಕೈತೆ ಹೋಗಕ್ಕೆ. ಬೇ, ನಾನು ಈ ಮನೆ ಹತ್ತಿದ್ದೀನಿ. ನಾನು ಬರೋಕ್ಕಿಂತ ಮುಂಚೆನೇ ಅವ್ರು ಬಂದು ಗಾಡ್ಯಾಗ ಕುತ್ಕೊಂಡು ಆಮೇಲೆ ನೀ ನನ್ನನ್ನು ಕರಿಬೇಕು. ನಾನು ಆಮೇಲೆ ಬಂದು ಗಾಡ್ಯಾಗ ಕುಂತ ಮೇಲೇ ಗಾಡಿ ಬಿಡ್ಬೇಕು. ಅದನ್ನು ಬಿಟ್ಟು ಅವ್ರಿಗೆ ಕಾಯ್ಕೊ ಅಂತ ನಾನು ಗಾಡ್ಯಾಗ ಕುತ್ಕೊಲೇನು ಬೇ? ಸಾಧ್ಯನೇ ಇಲ್ಲ. ಈಗಿಂದೀಗಲೇ ಅವ್ರನ್ನ ಕರಿತೀನಿ. ಬರ್ತಾ ಇರ್ಬೇಕು ಅವ್ರ ಆಟ. ನಾ ರೆಡಿ ಹಾಕಿಂತ ಮುಂಚೆ ರೆಡಿಯಾಗಿ ಇಲ್ಲಿ ನಿಂತ್ಕೊಂಡು ನನಗೆ ಕರಿಬೇಕು ಅವರು. ಅದನ್ನ ಬಿಟ್ಟು ನಾನು ಕರಿಬೇಕು ಅನ್ಬೇ ಅವರಿಗೆ. ನೀನು ಬಾರಿ ಬಿಡ್ಬೇ. ಅವ್ರನ್ನ ಕರೆದು ಅವರು ರೆಡಿ ಆದಮೇಲೆ ಆಮೇಲೆ ನನಗೆ ಕರಿಬಿಟ್ಟು ಮುಂಚೆ ನನಗೆ ಕರೆದು ಬಿಟ್ಟೇನು ನೀನು? ಹಂಗಾರ ನೀನು ಅವ್ರ ಜೊತೆ ಕೈ ಜೋಡಿಸ್ಬೇಕಿಲ್ಲ ಬೆಳಗ್ಗೆಯಿಂದ ಕೆಲಸ ಮಾಡಕ್ಕೆ. ಅವಾಗ ಅವರು ಲಘುನ ರೆಡಿಯಾಗಿ ಬಂದುಬಿಟ್ಟು ನೀನು 1 ತಾಸುಗಟ್ಟಲೆ ಇಲ್ಲಿ ಕುತ್ಕೊಂಡು ಕಾಯ್ತಿದ್ರು. ನೀನು ಆಮೇಲೆ ಆರಾಮಾಗಿ ಬರ್ಬೋದಿತ್ತು. ಹಂಗೆ ಮಾಡಬೇಕಿಲ್ಲ. ನೀನು 2-3 ತಾಸುಗಟ್ಟಲೆ ಇದು ಕನ್ನಡಿ ಮುಂದೆ ಕುತ್ಕೊಂಡಿ. ಏನಾರು ಹೇಳಿದ್ರೆ ನನಗನ್ನ. ನಿನಗೆ ಹೇಳ್ತೀನಲ್ಲ, ನನಗೆ ಬುದ್ಧಿ ಇಲ್ಲ. ಲಲ್ಲಿ ಸವಿ ಬರೀಲಿ ಲಘುನ ಹೊರಗಡೆ. ಏನ್ರಿ ಅತ್ತಾರ ಇದಕ್ಕೆ ಕರೆದ್ರಲ್ಲ? ದೊಡ್ಡ ಮಾತು ಮಾತಾಡ್ತಿದ್ದಿ. ಲಘುನ ರೆಡಿಯಾಗಿ ನಿಂತ್ಕೊಳಕ್ಕೆ ಬರಲ್ಲ ನಿನಗೆ? ನಾನು ರೆಡಿಯಾಗಿ ಬಂದು ನಿಂತ್ಕೊಂಡು ನಿಮ್ಮಿಬ್ಬರನ್ನು ಕಾಯ್ಬೇಕನ್ನ ನಾನು? ಏನು ಮಾಡೋದ್ರಿ ಅತ್ತಾರ? ನಾವು ಮುಂಜಾನೆಯಿಂದ ಏನೂ ಕೆಲಸ ಮಾಡ್ದೆ ಖಾಲಿ ಇದ್ದಿದ್ರೆ ನಿಮ್ಗಿಂತ ಮುಂಚೆನೇ ರೆಡಿಯಾಗಿ ಆರಾಮಿಲ್ಲಿ ಕುತ್ಕೊಂಡು ನಿಮ್ಮನ್ನು ಕಾಯ್ತಿದ್ವಿ. ಏನು ಮಾಡೋದು? ಮನೆ ಕೆಲಸ ಎಲ್ಲ ಮುಗಿಸಿ ರೆಡಿ ಆಗೋಷ್ಟಿಗೆ ಇಷ್ಟೊತ್ತಾತು. ಆಯ್ತು ತಗೋರಿ ಅತ್ತಾರ, ನಾವು ರೆಡಿಯಾಗಿವಿ, ನಡ್ರಿ ಹೋಗೋಣ. ನೀವಿಬ್ಬರು ಹಿಂಗೆ ಬರಾಕುಂತೀರಿ? ಹ್ಞೂ ರೀ ಅತ್ತಾರ. ಯಾಕೆ, ಏನಾಯ್ತು?
ಇಬ್ರು ಬಿಚ್ಚೋಲೆ ಗೌರಮ್ಮನ ಥರ ಬರಕ್ ಕುಂತಿರಲ್ಲ. ಯಾವ್ದಾರ ಚಲೋದ ಹೊಸ ಸೀರೆ ಎಂತದ್ರ ಉಟ್ಕೊಂಡು ಚಂದನ ತಂಗ ರೆಡಿಯಾಗಿ ಬರ್ರಿ ಹೋಗ್ರಿ. ನಾವು ಹೊಂಟಿರೋದು ನಿಮ್ಮಂತ ಏನದು ಬಿಕಾರಿ ಮನಿಗಲ್ಲ, ದೊಡ್ಡ ಕೋಟ್ಯಾಧೀಶ್ವರರ ಮನೆಗೆ ಹೊಂಟೀವಿ. ಅಲ್ಲಿ ಹೋದಾಗ ಹೆಂಗಿರ್ಬೇಕು ಏನು ಅನ್ನೋದನ್ನ ಒಂದು ಸ್ವಲ್ಪ ಕಲ್ಕೊರಿ. ಹೋಗ್ರಿ, ಯಾವ್ದಾರ ಚಲೋ ಸೀರೆ ಉಟ್ಕೊಂಡು ಒಂದು ಸ್ವಲ್ಪ ಬಂಗಾರ ಅವು ಇವು ಇದ್ರೆ ಏನಾರು ಹಾಕೊಂಬರ್ರಿ ಹೋಗ್ರಿ. ಎಲ್ಲಾನು ನಾನೇ ಹೇಳ್ಬೇಕು. ಅತ್ಯಾರ ನಮ್ಮ ತಲೆಯಿರೋದು ಇದ ಸೀರೆ ರೀ. ಈ ಸೀರೆನ ಏನಾಗೈತಿ ಚಲೋ ಐತಿ ರೀ. ಅದು ಅಲ್ದ ನಮ್ಮ ತಲೆ ಬಂಗಾರನೂ ಇಲ್ರಿ. ನನ್ನ ತಲೆನೂ ಇರೋದು ಇದೊಂದ ತಾಳಿ ಸರ, ಆಕೆ ಹತ್ರ ಇರೋದು ಅದೊಂದ ತಾಳಿ ಸರ ಅಷ್ಟೇ ರೀ. ಮತ್ತೇನು ಇಲ್ರಿ ಅತ್ಯಾರ ನಮ್ಮ ತಲೆ ಬಂಗಾರ ಹಾಕೋನಾಕು. ಇದಕ್ಕೆ ನಾನು ಬಡ್ಕೊಂಡಿದ್ದೆ ಮೊನ್ನೆ ಮದುವೆಯಾಗ ಬಂಗಾರ ಹಾಕಿಸ್ರಿ ಅಂತಂದು ನಮ್ಮ ಮನ್ಯಾಗ ಎಷ್ಟು ಹೇಳಿದೆ. ಯಾಕೆ ನಿಮ್ಮ ಮನ್ಯಾಗೂ ಗೊತ್ತಿಲ್ಲ? ನಿಮ್ಮ ಮನ್ಯಾಗ ಏನು ದಾಡಿ ಆಗಿತ್ತು? ಅವ್ರಿಗೇನು ತಿಳುವಳಿಕಿಲ್ಲ, ಬುದ್ಧಿ ಇಲ್ಲನ? ಏನು ಬುದ್ಧಿ ಸಗಣಿ ತಿನ್ನಕ್ಕೆ ಹೋಗಿತ್ತ? ಮಕ್ಕಳಿಗೆ ಬಂಗಾರ ಹಾಕೋಕನ್ನೋದು ಅಷ್ಟು ಕಬ್ಬರಿಲ್ಲ. ಏನಿಲ್ಲದೆ ಬಿಚ್ಚೋರ ಗೌರವಂತರ ಕಳ್ಸಾರ ಗಂಡನ ಮನೆಗೆ. ಅತ್ಯಾರ ಅವ್ರು ಯಾಕ್ರಿ ಹಾಕ್ಬೇಕು ನಮಗೆ ಬಂಗಾರನ? ನಿಮ್ಗೇನಾಗೈತಿ ದಾಡಿ ಮಾಡಿಸ್ರಲ್ಲ ಬಂಗಾರನ, ಅದನ್ನ ಬಿಟ್ಟು ನಮ್ಮ ತವ್ರ ಮನೆಯವರಿಗೆ ಅದಕ್ಕೆ ಕೇಳ್ತೀರಿ ನೀವು ಬಂಗಾರನ? ನಾವ್ಯಾಕೆ ಮಾಡಿಸ್ಬೇಕ್ಲೆ? ನಿಮ್ಮ ತವ್ರ ಮನೆಗೆ ಹಾಕಿ ಕಳಿಸ್ಬೇಕು ಬಂಗಾರನ. ಅದನ್ನ ಬಿಟ್ಟು ಎಲ್ಲಾನು ನಮ್ಗೆ ಹೇಳ್ತೀರೇನ? ಹೋಗಿ ಈ ಸಲ ಉಪವಾಸ ಬಂದ ಮೇಲೆ ಮದುವೆನಷ್ಟಿಗೆ ನಿಮ್ಮ ತವ್ರ ಮನೆಗೆ ಹೇಳಿಸಿ ಮೂರು ತೊಲಿದು ಏನಾರ ಬಂಗಾರ ಮಾಡಿಸ್ಕೊಂಡ್ ಬಂದ್ರಿ ಉಳಿತೀರಿ. ನನ್ನ ಕೈಯಾಗಿಲ್ಲ ಅಂದ್ರೆ ನನ್ನ ಕೈಯಾಗ ಮಾತ್ರ ಉಳಿಯಂಗಿಲ್ಲ ನೀವು. ಅತ್ಯಾರ ನೋಡ್ರಿ, ನಾನು ಈಗ ಹೇಳಕೊಂತೀನಿ, ನಾವು ನಮ್ಮ ತವ್ರ ಮನೆಯಿಂದ 1 ರೂಪಾಯಿನೂ ತರೋರಲ್ಲ, ಒಂದು ಗುಂಜು ಬಂಗಾರನೂ ಮಾಡಿಸ್ಕೊಳ್ಳೋರಲ್ಲ. ನೀವೇನು ತಿಪ್ಪರ್ಲಾಗ ಹೊಡೆದ್ರು ನಾವು ಮಾತ್ರ ಹಿಂಗೆ ಇರೋರು. ನಿಮಗೆ ಅಷ್ಟು ಕಣ್ಣಾರೆ ನಾವು ನೋಡೋಕೆ ಅನಿಸ್ತಾ ಇಲ್ಲ ಅಂತ ಅನ್ನಂಗಿದ್ರೆ ನೀವು ಮಾಡಿಸ್ರಲ್ಲ ಬಂಗಾರ. ನೀನಾಗೈತಿ ನೋಡ್ರಲ್ಲಿ, ನಿಮ್ಮ ಕೊಳ್ಳಾಗಿರೋದು ಎಂತ ಇಲ್ಲ ಅಂದ್ರೂ ಒಂದು 5 ತೊಲೆ ಬಂಗಾರ ಐತಿ. ಅದನ್ನು ತೆಗೆಸಿ ಅದ್ರಾಗ 2.5 ತೊಲೆ ಅನ್ನಂಗೆ 2 ನೆಕ್ಲೇಸ್ ಮಾಡಿಸಿ ನನಗೂ ಲಲಿತವಾಗ ಹಾಕ್ರಲ್ಲ, ಏನಾಗೈತಿ? ನಾನೇ ಹಾಕ್ಲಿ ಮಾಡ್ಸಕ್ಬೇಕು ನಿನಗೆ? ಇರೋದು ಒಂದು ನಕ್ಲೇಸ್ ಐತಿ ನಂತಲ್ಲ, ಅದ್ರ ಮೇಲೆ ಕಣ್ಣು ಹಾಕ್ಬಿಟ್ಟೇನ ನೀನು ಹೋಗಿ ನಿನ್ನ ತವ್ರ ಮನ್ಯಾಗ ಮಾಡಿಸ್ಕೊಂಡು ಬಾ. ನಾನು ಯಾಕೆ ಮಾಡಾಕ್ಲಿ ನಿನಗೆ? ನಾವಿರೋದು ಈ ಮನ್ಯಾಗ್ರಿ ಎತ್ತೀರ. ನಾವು ಕೆಲಸ ಮಾಡಾಕುಂತಿದ್ದು ಈ ಮನ್ಯಾಗ, ಅಡಿಗೆ ಕಸ ನೆನ ಎಲ್ಲನೂ ಮಾಡಾಕುಂತಿದ್ದು ಈ ಮನ್ಯಾಗ. ಅಂದಮೇಲೆ ನಮ್ಮ ಮನೆ ನಮ್ಮ ತವ್ರ ಮನೆಯವ್ರು ಇದಕ್ಕೆ ಹಾಕ್ಬೇಕು. ಅವ್ರಿಗೆ ಇದಕ್ಕೆ ಬೇಕಾಗೈತಿ, ನಮಗೆ ಹಾಕೋದು ಅಲ್ಲೇನ ಮದುವೆ ಮಾಡಿಕೊಟ್ಟಿದ್ದು ಮತ್ತೆ ಇದಕ್ಕೆ ಹಾಕ್ಬೇಕು ಬಂಗಾರನ. ಅವರು ಒಂದು ಗುಂಜು ಬಂಗಾರನೂ ಹಾಕಂಗಿಲ್ಲ. ಅಕಸ್ಮಾತ್ ಒಂದು ವೇಳೆ ಅವ್ರು ಹಾಕ್ತೀನಿ ಅಂದ್ರೂ ನಾವು ಹಾಕ್ಸ್ಕೊಳಂಗಿಲ್ಲ. ಇದ ಮಾತು ಕೊನೆ ಮಾತ್ರ ಎತ್ತೀರ. ಹಂಗಂದ್ರೆ ಇಲ್ಲಿ ಹಿಂಗೆ ಬಿಚ್ಚೋಲೆ ಗೌರಮ್ಮಂತರನ ಇರ್ರಿ ಇಬ್ರು. ನನಗೇನಾಗೋದು ಬಿದ್ದೈತಿ? ನಮಗೂ ಏನಾಗೋದು ಬಿದ್ದೈತಿ ಬಿಡ್ರತ್ತಾರ. ನಮಗಂತೂ ಬಂಗಾರದ ಮೇಲೆ ಆಸೆ ಇಲ್ಲ. ಅಕಸ್ಮಾತ್ ಯಾರ ನಾಳೆ ಮದುವೆಯಾಗ ಇಲ್ಲ ಹೊರಗಡೆ ಹೋದಲ್ಲೇ ಇದು ಮದುವೆ ಆದಮೇಲೆ ಒಂದು ಬಂಗಾರನೂ ಹಾಕೊಂಡಿಲ್ಲ ಏನಿಲ್ಲಲ್ಲ ನೀನಂತ ಕೇಳಿದ್ರೆ ನಮ್ಮ ಮನೆಯಾಗ ನಮ್ಮ ಅತ್ತಿ ಮಾಡಿಸಲ್ಲ ಅಂತ ಅಂತಾರೆ. ಅದಕ್ಕೋಸ್ಕರ ನಾವೇನು ಬಂಗಾರ ಹಾಕೊಂಡಿಲ್ಲ ಅಂತ ಹಿಂಗೆ ಹೇಳ್ತೀನಿ ಬಿಡ್ರಿ. ಹೋದ್ರೆ ನಿಮ್ಮ ಮನೆ ಮರ್ಯಾದೆ ಹೋಗಿರ್ತೈತಿ, ನಿಮ್ಮ ಮರ್ಯಾದೆ ಹೋಗಿರ್ತೈತಿ, ನಮಗೇನಾಗೋದು ಬಿದ್ದೈತಿ? ಸೊಸೆಯರು ಕೆಲಸ ಮಾಡಾಕಬೇಕು, ಹೋಗೋರು ಬರೋರು ನಾನು ಹುಡ್ಕೊಳಕ್ಕೆ ಬೇಕು ನಿಮಗೆ. ಅದ ಬಂಗಾರ ಮಾತ್ರ ಮಾಡ್ಸಕ್ಕೆ ಸೊಸಿ ಬೇಡ. ಹೌದಿಲ್ರಿ ಅತ್ತಾರ? ಎಲ್ಲ ಬಂಗಾರನ ಹಾಕೊಂಡು ಮೇರ್ಯಾರ ನೀವು ನಿಮ್ಮ ಮಗಳು. ಅದು ನಾವು ಮಾತ್ರ ಈ ಮನ್ಯಾಗ ಲಾಳಿ ತೊಳ್ಕೊಂತ ಇರಬೇಕು. ಹೌದಿಲ್ರಿ? ಇದು ಯಾವ ಸೀಮೆನೇ ಯಾರೇ? ಹೋದ್ರೆ ನಿಮ್ಮ ಮನೆ ಮರ್ಯಾದಿನ ಹೋಗಿರ್ತೈತಿ, ನನಗೇನಾಗೋದು ಬಿದ್ದೈತಿ? ಹೋದ್ರೆ ನಿಮ್ಮ ಮನೆ ಮರ್ಯಾದೆ ಹೋಗಿರ್ತೈತಿ ಅಷ್ಟ ಅಲ್ಲ. ಇವ ನೀನೇನು ಬೇ ಬಾಯ್ ತಕೊಂಡು ನಕ್ಕೊಂತ ಕುಂತಿದ್ದಲ್ಲ, ಏನಕ್ಕೆ ನೋಡಕ್ಕೆ ನನ್ನ ಜೊತೆ ಹೆಂಗೆ ಮಾತಾಡ್ಕೊಂತ ಅಂತ ಅನ್ನೋದು. ಲಕ್ಷ್ಮಿ, ಆಕೆ ಹೇಳಿದ್ರಾಗೆ ಏನು ತಪ್ಪೈತಿ? ಆಕೆ ಈ ಮನೆ ಈಗ ಮದುವೆ ಆಗಿ ಈ ಮನೆಗೆ ಸೇರ್ಕೊಂಡ್ಮೇಲೆ ಆಕೆ ಈ ಮನೆನಕ್ಕೆ ಅಂದಮೇಲೆ ನೀನು ಅವ್ರಿಗೆ ಮಾಡಿಸಾಕ್ಬೇಕು ಹೊರತು ಆಕೆ ಅವ್ರ ತವ್ರ ಮನೆಯಾಗ ಎದಕ್ಕೆ ಮಾಡಿಸ್ಕೊಂಡು ಬರ್ಬೇಕು? ಆಕೆ ಹೇಳಿದ್ರಾಗ ನನಗಂತೂ ಏನೂ ತಪ್ಪು ಅನ್ನಿಸ್ಲಿಲ್ಲಪ್ಪ. ಏನು ತಪ್ಪೈತಿ? ನೀನು ಹೇಳಿ ಬಾಯ್ ಬಿಟ್ಟು ಏನು ತಪ್ಪು ಅನ್ನೋದನ್ನು ಹೇಳ್ತಾಳೆ ಆಕೆ ಸವಿತಾ. ಉತ್ತರ ನಿನಗೆ ಸರಿಯಾಗಿ ಕೊಡ್ತಾಳೆ. ಅತ್ತೆರ ಎಲ್ಲರ ಕದ್ದು ಮುಚ್ಚಿ ಬಂಗಾರ ಗಿಂಗಾರ ಏನಾರು ಮಾಡಿಸಿಟ್ಟಿರೇನು ನೋಡ್ರಿ. ಹಂಗೇನಾರು ಮಾಡಿಸಿಟ್ಟಿದ್ರೆ ಕೊಡ್ರಿ ಅತ್ತೆರ, ನಮಗೂ ನಾವು ಹಾಕೋತೀವಿ. ಅಲ್ಲೇ ಸುಮ್ಮನೆ ಮೂಲ್ಯಾಗ ಬಿದ್ದಿರೋಕ್ಕಿಂತ ನಾವಾರ ಹಾಕೋತೀವಿ ಬಿಡ್ರಿ, ಕೊಡ್ರಿ. ಸುಮ್ಮನೆ ಬಾಯಿ ಮುಚ್ಕೊಂಡು ತಪ್ಪಗೆ ಹೆಂಗದಿಯಲ್ಲ ಹಂಗೆ ಬರ್ರಿ. ಬಂಗಾರ ಹಾಕೊಳ್ಳಿಲ್ಲ ಅಂದ್ರೆ ಹಾಳಾಕೋಕ್ರಿ. ನನಗೇನು ಬೇಕಾಗೈತಿ? ನನ್ನ ತಲೆಯಿಂದ ಬಂಗಾರ ಬರ್ಬೇಕು. ನನ್ನ ತಲೆಯಿರೋದ ಇದು ಒಂದ ನೆಕ್ಲೆಸ್, ಇದೊಂದನ್ನು ನಾನು ಹಾಕೋತೀನಿ, ಕೊನೆವರೆಗೂ ನಾನು ಹಾಕೋತೀನಿ. ಇದನ್ನು ಮಾತ್ರ ನಿಮಗೆ ಯಾರಿಗೂ ಕೊಡೋಂಗಿಲ್ಲ, ನೆನಪಿರಲಿ. ಸರಿ ಬಿಡ್ರಿ ಅತ್ತಾರ, ಹಂಗಂದ್ರೆ ನೀವು ಸತ್ತ ಮೇಲೆ ನಿಮ್ಮದು ನೆಕ್ಲೆಸನ್ನ ನಾನೊಂದು ದಿನ 2 ದಿನ ಲಲಿತಾ 1-2 ದಿನ ಹಾಕೋತೀವಿ ಬಿಡ್ರಿ, ನಡೀತೈತೆ ಬಿಡ್ರಿ ಅತ್ತಾರ. ಒಂದು ಬಂಗಾರದ ನೆಕ್ಲೆಸ್ ಸಲುವಾಗಿ ನನ್ನನ್ನು ಸಾಯಿಸ್ಬಿಡ್ತೀಯ ಅನ್ಲಿ ನೀನು? ಅತ್ತಾರ, ನಾನೇನು ನಿಮ್ಮನ್ನು ಸಾಯಿಸಕ್ಕೆ ಕುಂತಿಲ್ರಿ. ನಾಳೆ ನೀವು ಸತ್ತ ಮೇಲೆ ನಾವು ಹಾಕೋತೀವಿ ಬಿಡಂತಂದ್ವಿ ಅಷ್ಟ. ನಾನು ಯಾಕ್ರಿ ಅತ್ತಾರ ನಿಮ್ಮನ್ನು ಸಾಯಿಸ್ಲಿ? ಅಲ್ಲ, ಏನು ನೀವೆಲ್ಲರೂ ಇಲ್ಲೇ ಮಾತಾಡ್ಕೊಂತ ನಿಂತೀರಿ? ಇನ್ನ ಬರ್ಬೇಕಂತ ಮಾಡಿದ, ನೀನು ಇಲ್ಲ ಅಂತ ಮಾಡಿದ? ನಿನಗೇನಾತ್ಲಿ? ನೀನು ಯಾಕೆ ಮುಖ ಹಂಗೆ ಮಾಡ್ಕೊಂಡಿದ್ದಿ? ಏನನ್ನದನ್ನ ಆಮೇಲೆ ಬಂದ್ಮೇಲೆ ಮಾತಾಡ್ತೀನಿ. ನಡ್ರಿ, ಎಲ್ಲರೂ ರೆಡಿ ಆಗಾರಲ್ಲ, ನಡ್ರಿ ಲಗುನ ಬಿಡ್ರಿ, ಹೊತ್ತಾಕೈತಿ. ಅಲ್ಲಿ ಎಲ್ಲರೂ ಕಾಯ್ತಿರ್ತಾರೆ. ಬಾ, ನೀ ಲಗುನ ಗಾಡಿ ಹತ್ ನಡಿ, ನಾ ಎಲ್ಲರೂ ಕರ್ಕೊಂಡ್ಬರ್ತೀನಿ. ಹೋಗಿ ಬಾ ನೀನು. ಲಲಿತಾ, ಅಡುಗೆ ಎಲ್ಲ ರೆಡಿ ಐತಲ್ಲ ನಮಗೆ? ಹ್ಞೂ ರೀ, ಅಡುಗೆ ಎಲ್ಲ ರೆಡಿ ಐತಿ. ಬುತ್ತಿನೂ ಕಟ್ಟಿತ್ತೈತಿ ನೋಡ್ರಿ ಅಡುಗೆ ಮನ್ಯಾಗ, ತೊಗೊಂಡು ಹೋಗ್ಬಿಡ್ರಿ ನೀವು. ಸರಿ ಆಯ್ತು ಅಮ್ಮ. ನೀವೇನು ಹುಷಾರಾಗಿ ಹೋಗಿ ಬರ್ರಿ. ನಮ್ಮದು ಹೊಲದಾಗ ಕೆಲಸ ಐತಲ್ಲ, ಹೋಗಿ ಬರ್ತೀವಿ. ಮತ್ತೆ ಹೊತ್ತಾಕೈತಿ. ಸರಿನಪ್ಪ.
ಅದ್ಯಾರ ನೀವು ಹತ್ತು ನಡ್ರಿ, ಲಲಿತವ ಸವಿತವ ನಡ್ರವ, ನೀವು ಗಾಡಿ ಹತ್ತು ನಡ್ರಿ, ರಾಜು ಒಬ್ಬನ ಇದ್ದಂಗೆ ಅದನ್ನ ಒಳಗಡೆ ನಾನು ಕರ್ಕೊಂಬರ್ತೀನಂತ. ನಡಿ ಬರ್ರಿ ಹೊತ್ತಾಕೈತೆ ಮತ್ತೆ. ಸರಿ ರೀ ಮಾವರ. ರಾಜು, ಏ ರಾಜು, ಏನಪ್ಪ ಆಗಲೇ ಎಲ್ಲರೂ ಗಾಡಿ ಹತ್ತು ಕುಂತಾರ, ನೀ ರೆಡಿಯಾಗಿಲ್ಲ? ಹ್ಞೂ ಯಪ್ಪ, ನಾನು ರೆಡಿಯಾಗೀನಿ. ಬಾ ಹಂಗಾರೆ ಆಗಲೇ ಹೊತ್ತಾಗೈತಿ, ಮತ್ತೆ ಅಲ್ಲೆಲ್ಲ ಕಾಯ್ತಿರ್ತಾರೆ. ನಡಿ ಲಘುನ ಹೊತ್ತಾಕೈತಿ. ಸರಿನಪ್ಪ.